ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. MGN ಎಕ್ಸ್ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ಗೆ ಸ್ವಾಗತ. ಈ ಒಂದು ಅಧಿವೇಶನದಲ್ಲಿ ನಾವು ಸೇಫ್ಟಿ ಹಾರ್ನೆಸ್ ಎಂಬ ಒಂದು ಸಾಧನದ ಬಗ್ಗೆ ತಿಳ್ಕೊಳ್ಳೋಣ. ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಆ ಮನೆ ತುಂಬ ಸಂತೋಷದಿಂದ ಕೂಡಿರುತ್ತೆ. ಸಣ್ಣ ಮಕ್ಕಳನ್ನು ಆಟ ಆಡಿಸೋದ್ರಲ್ಲಿ ಏನೋ ಒಂದು ರೀತಿಯ ಆನಂದ. ಆ ಸಣ್ಣ ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಇದ್ದ ಹಾಗೆ ಬೇಬಿ ಸಿಟ್ಟಿಂಗ್, LKG, ಬೇಬಿ ನರ್ಸರಿ, UKG ಇಂಥದಕ್ಕೆ ಕರ್ಕೊಂಡೋಗಿ ನಾವು ಬಿಡ್ತೇವೆ, ಅವರು ಕಲೀಲಿ ಅನ್ನೋ ಉದ್ದೇಶದಿಂದ. ಹಾಗೆ ಅಂತಹ ಸಣ್ಣ ಮಕ್ಕಳನ್ನು ವಾಹನದಲ್ಲಿ ಕೂರಿಸ್ಕೊಂಡತಕ್ಕಂಥ ತಂದೆ ತಾಯಿಗಳನ್ನು, ಪೋಷಕರನ್ನು ನಾವೆಲ್ಲ ನೋಡಿದ್ದೇವೆ. ಸಾಧಾರಣವಾಗಿ ಎಲ್ಲರೂ ಮಾಡ್ತಕ್ಕಂಥ ತಪ್ಪು, ಆ ಒಂದು ಸಣ್ಣ ಮಗುವನ್ನು ಬೈಕ್ನ ಮುಂಭಾಗದಲ್ಲಿ ಟ್ಯಾಂಕ್ನ ಬಳಿಯಲ್ಲಿ ಕೂರಿಸ್ಕೊಳ್ಳುವಂಥದ್ದು, ಇಲ್ಲದೇ ಕೆಲವರು ಮಕ್ಕಳನ್ನು ತಮ್ಮ ಬೆನ್ನ ಹಿಂಭಾಗದಲ್ಲಿ ಕೂರಿಸ್ಕೊಳ್ಳುವಂಥದ್ದು. ಹಾಗೆ ಕೂರಿಸ್ಕೊಂಡಾಗ ಆ ಮಕ್ಕಳ ಒಂದು ಕೈಯ ಹೊಟ್ಟೆಯನ್ನು ತಬ್ಬಿಕೊಳ್ಳುವಷ್ಟು ಉದ್ದ ಇರೋದಿಲ್ಲ ಮತ್ತು ಅವರಿಗೆ ಹಿಡ್ಕೊಳ್ಳೋದಕ್ಕೆ ಯಾವುದೇ ಗ್ರಿಪ್ಪು ಆ ಬೈಕಲ್ಲಾಗಲಿ ಸ್ಕೂಟ್ರಲ್ಲಾಗಲಿ ಇರೋದಿಲ್ಲ. ಆದರೆ ತಂದೆ ತಾಯಿಗಳು ಏನೋ ಒಂದು ರೀತಿಯ ಆತ್ಮವಿಶ್ವಾಸದಿಂದ ನಮ್ಮ ಮಗು ಸರಿಯಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಭಾವನೆಯಿಂದ ಅದನ್ನು ಕರ್ಕೊಂಡು ಹೋಗ್ತಾರೆ. ಹೇಳಿ ಕೇಳಿ ಮಕ್ಕಳು ಏನಾದರೂ ಒಂದು ಸಣ್ಣ ಪುಟ್ಟ ಚೇಷ್ಟೆಯನ್ನು ಮಾಡೇ ಮಾಡ್ತಾರೆ. ಎಕ್ಸಲೇಟ್ರಿಗೆ ಕೈ ಹಾಕಿ ಎಕ್ಸಲೇಟ್ರನ್ನು ಕೊಟ್ಬಿಡೋವಂಥದ್ದು, ಬ್ರೇಕನ್ನು ಒತ್ತುವಂಥದ್ದು, ಅಥವಾ ದಾರಿಯಲ್ಲಿ ಹೋಗ್ತಾ ಇರೋರಿಗೆ ಟಾಟಾ ಮಾಡಲಿಕ್ಕೆ ಹೋಗುವಂಥದ್ದು, ಅಥವಾ ಇದ್ದಕ್ಕಿದ್ದಾಗೆ ಹಿಂತಿರುಗಿ ನೋಡುವಂಥದ್ದು. ಹೀಗೆಲ್ಲ ಮಾಡುವಾಗ ವಾಹನ ಓಡಿಸ್ತಾ ಇರ್ತಕ್ಕಂಥವ್ರಿಗೆ, ಬೈಕ್ ಓಡಿಸ್ತಾ ಇರೋರಿಗೆ ತುಂಬ ತೊಂದರೆ ಆಗುತ್ತೆ. ಆ ಮಗುವಿಗೂ ಸೇಫ್ಟಿ ಇರೋದಿಲ್ಲ. ಕೆಲವೊಮ್ಮೆ ಈ ಬೈಕ್ನಲ್ಲಿ ಮಗುವನ್ನು ಕೂರಿಸ್ಕೊಂಡು ಹೋಗ್ತಾ ಇರುವಾಗ ಎಲ್ಲಿಯಾದರೂ ಹಳ್ಳ ಅಥವಾ ಎಲ್ಲಿಯಾದರೂ ಹಂಪ್ ಬಂದಾಗ ನೋಡದೆ ಹಾರಿಸ್ಬಿಟ್ರೆ ಮಗು ಅಚಾನಕ್ಕಾಗಿ ಬಿದ್ದು ಹೋಗುವ ಸಾಧ್ಯತೆ ಇರುತ್ತೆ. ಈ ರೀತಿ ಮಗು ಬಿದ್ದು ಹೋದಾಗ ತಲೆಗೆ ಪೆಟ್ಟಾಗಿ ಅಥವಾ ದೇಹಕ್ಕೆ ಪೆಟ್ಟಾಗಿ ಅದರ ಪ್ರಾಣಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ಸೇಫ್ಟಿ ಹಾರ್ನೆಸ್ ಎಂಬ ಒಂದು ಬೆಲ್ಟ್ ಇದೆ. ಆ ಬೆಲ್ಟನ್ನು ಕಟ್ಟಿಕೊಂಡು ಮಗುವನ್ನು ಹಿಂದಾಗಲಿ ಕೂತ್ಕೊಂಡು ಆ ಬೆಲ್ಟಿನ ಮುಖಾಂತರ ಬಂಧಿಸಿ ಆ ಮಗುವನ್ನು ಕರ್ಕೊಂಡು ಹೋಗೋದ್ರ ಮುಖಾಂತರ ಮಗುವನ್ನು ಸೇಫ್ಟಿಯಾಗಿ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಕರ್ಕೊಂಡು ಹೋಗ್ಬೋದು. ಸದ್ಯಕ್ಕೆ ಅಮೆಜಾನ್ನಲ್ಲಿ ಒಂದು 500 ರೂಪಾಯಿನಿಂದ 700 ರೂಪಾಯಿ ಬೆಲೆಯವರೆಗೆ ಒಂದು ಸೇಫ್ಟಿ ಹಾರ್ನೆಸ್ ಸಿಗ್ತಾ ಇದೆ. ದೊಡ್ಡ ಲೀಡಿಂಗ್ ಶೋರೂಮ್ಗಳು, ಮೋಟರ್ ಸೈಕಲ್ ಶೋರೂಮ್ಗಳಲ್ಲಿ ಈ ಸೇಫ್ಟಿ ಹಾರ್ನೆಸ್ಸನ್ನು ಕೇಳಿದ್ರೆ ಕೊಡ್ತಾರೆ. ಅಗತ್ಯವಾಗಿ ಒಂದು ಬೈಕನ್ನು ತೆಗೆದುಕೊಂಡಾಗ, ಒಂದು ಸ್ಕೂಟ್ರನ್ನ ತೆಗೆದುಕೊಂಡಾಗ ನೀವು ಸಣ್ಣ ಮಕ್ಕಳಿದ್ದರೆ ಮನೆಯಲ್ಲಿ ಸೇಫ್ಟಿ ಹಾರ್ನೆಸ್ಸನ್ನು ಖರೀದಿ ಮಾಡಿ, ಹೆಲ್ಮೆಟನ್ನು ಖರೀದಿ ಮಾಡಿ. ನಿಮ್ಮ ಮನೆಯಲ್ಲಿ ಇನ್ನೊಬ್ಬ ಸದಸ್ಯರಿಗೂ ಹೆಚ್ಚುವರಿ ಹೆಲ್ಮೆಟನ್ನು ಖರೀದಿ ಮಾಡಿ. ಲಕ್ಷಾಂತರ ರೂಪಾಯಿ ವೆಹಿಕಲ್ಗೆ ಕೊಡ್ತೀರಾ, ಬೆಲೆ ಬಾಳುವ ಮೊಬೈಲನ್ನು ತಗೊಳ್ತಕ್ಕಂಥ ನೀವು, ಆ ಮೊಬೈಲ್ಗೆ ಸೇಫ್ಟಿ ಗಾರ್ಡ್ ಹಾಕಿಸ್ತಕ್ಕಂಥ ನೀವು, ಕೆಲವೇ 100 ರೂಪಾಯಿಗಳು, 1000 ರೂಪಾಯಿ ಒಳಗೆ ಸಿಗ್ತಕ್ಕಂಥ ಹೆಲ್ಮೆಟನ್ನು ಏಕೆ ಖರೀದಿ ಮಾಡಬಾರ್ದು? ಸೇಫ್ಟಿ ಹಾರ್ನೆಸ್ಸನ್ನು ಏಕೆ ಖರೀದಿ ಮಾಡಬಾರ್ದು? ಇದು ನಿಮ್ಮ ಮಕ್ಕಳ ಸುರಕ್ಷತೆಗೆ ತುಂಬ ಅವಶ್ಯಕತೆ ಇದೆ. ಆದ್ದರಿಂದ ಮಕ್ಕಳನ್ನು ಕರೆದೊಯ್ಯುವಾಗ ಸೇಫ್ಟಿ ಹಾರ್ನೆಸ್ಸನ್ನು ಬಳಸಿ, ತಾವು ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕ್ಕೊಳ್ಳಿ. ತಮ್ಮೊಂದಿಗೆ ಬರ್ತಕ್ಕಂಥ ದೊಡ್ಡವ್ರಿಗೂ ಹೆಲ್ಮೆಟನ್ನು ಹಾಕಿಸಿ. ಆದಷ್ಟು ಪ್ರತಿಫಲಿತ ಬಣ್ಣದ ತೆಳು ವರ್ಣದ ಬಟ್ಟೆಗಳನ್ನು ಧರಿಸಿ. ಈ ರೋಡ್ ಸೇಫ್ಟಿ ಚಾನಲ್ ನಿಮಗಾಗಿ. ಇಂತಹ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಉಳಿದ ಎಪಿಸೋಡ್ಗಳಲ್ಲಿ ತಾವು ನೋಡ್ಬೋದು. ಕೂಡಲೇ ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಿ ಈ ಒಂದು ಅಧಿವೇಶನವನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.